ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಕರಿಕಲನ್ ಸಿಲಂಬಂ. ಇವತ್ತು ಕ್ಲಾಸ್ 13 ಶುರು ಮಾಡ್ತಾ ಇದೀವಿ. ಸೊ ಇವತ್ತು ಕ್ಲಾಸ್ 13 ಅಲ್ಲಿ ಏನ್ ಮಾಡಿಸ್ತಾ ಇದೀವಿ ಅಂತಂದ್ರೆ, ನೀವು ಪ್ರಾಕ್ಟೀಸ್ ಮಾಡಿದೀರಾ, ನಮ್ಮ ಚಾನೆಲ್ ನ ಯಾರ್ಯಾರು ನೋಡ್ಕೊಂಡು ಪ್ರಾಕ್ಟೀಸ್ ಮಾಡ್ತಿದ್ದೀರೋ ಅವರೆಲ್ಲ ದಯವಿಟ್ಟು ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ. ಕ್ಲಾಸ್ 1 ಅಲ್ಲಿ ನಾವು ಫಸ್ಟ್ ಬೇಸಿಕ್ ಲೆಗ್ ಮೂವ್ಮೆಂಟ್ಸ್ ನ ಮಾಡಿಸಿದ್ವಿ. ಮತ್ತೆ ಅದೇ ರೀತಿ ಕ್ಲಾಸ್ 12 ಅಲ್ಲಿ ಸ್ಟಿಕ್ ರೊಟೇಷನ್ ನ ಮಾಡಿಸಿದ್ವಿ. ಫ್ರಂಟ್ ರೊಟೇಷನ್ ಮತ್ತೆ ಬ್ಯಾಕ್ ರೊಟೇಷನ್ ಮಾಡಿಸಿದ್ವಿ. ಅದೇ ರೀತಿ ಇವತ್ತು ಅವೆರಡು ಮಿಕ್ಸ್ ಮಾಡಿ ಕ್ಲಾಸ್ 13 ಶುರು ಮಾಡ್ತಾ ಇದೀವಿ. ಇದೇನಂತಂದ್ರೆ ಮೂವಿಂಗ್ ಅಲ್ಲಿ ಫಾರ್ವರ್ಡ್ ಮೂವ್ ಮತ್ತೆ ಬ್ಯಾಕ್ವರ್ಡ್ ಮೂವ್ ನಲ್ಲಿ ನಾವು ಸ್ಟಿಕ್ ರೊಟೇಷನ್ ಮಾಡಿಸ್ತೀವಿ. ಅದು ಕ್ಲಾಸ್ 1 ಮತ್ತೆ ಕ್ಲಾಸ್ 12 ಮಿಕ್ಸ್ ಆಗಿ ಇಲ್ಲಿ ಕ್ಲಾಸ್ 13 ಶುರು ಆಗ್ತದೆ. ಅದೇ ರೀತಿ ಇವತ್ತು ಸ್ಯಾಟರ್ಡೆ ನಮ್ಮ ಕ್ಲಾಸ್ ಅಲ್ಲಿ ಮೇಡಮ್ ತಂಗಾಪುರನಿ ಅವರು ಇದ್ದಾರೆ, ಮತ್ತೆ ಈ ಕಡೆ ಯಾಶ್ರಿತಾ ಅವರಿದ್ದಾರೆ. ಇವರಿಬ್ಬರ ಜೊತೆ ನಾನು ಮಾಡಿ ತೋರಿಸ್ತೀನಿ. ಮತ್ತೆ ಕ್ಲಾಸ್ 13 ಅಲ್ಲಿ ಕೆಲವೊಂದು ಟಿಪ್ಸ್ ಕೊಡ್ತೀನಿ. ನಾನು ಪ್ರತಿ ಸರಿನೂ ಹೇಳ್ತಾ ಇರ್ತೀನಿ, ಬಾಡಿ ಲ್ಯಾಂಗ್ವೇಜ್ ಕರೆಕ್ಟ್ ಆಗಿರ್ಲಿ ಅಂದ್ಬಿಟ್ಟು. ಫ್ರಂಟ್ ಲೆಗ್ ಬೆಂಡ್ ಇರ್ಲಿ, ಯಾವತ್ತು ಬ್ಯಾಕ್ ಲೆಗ್ ಸ್ಟ್ರೈಟ್ ಇರ್ಲಿ, ಮತ್ತೆ ಲೆಗ್ ಈ ತರ ಇರಬಾರ್ದು, ಇದೇ ತರ ಇರ್ಲಿ. ಮತ್ತೆ ಪ್ರತಿ ಮೂನು ಹಿಂಗೆ ಕಾಲ್ ಲಿಫ್ಟ್ ಆಗಿ ಈ ತರ ಬರ್ಲಿ. ಮತ್ತೆ ಇದೊಂದು, ಮತ್ತೆ ನೆಕ್ಸ್ಟ್ ಟಿಪ್ ಏನಂತಂದ್ರೆ, ಈ ಸ್ಟಿಕ್ ಇದೆಯಲ್ಲ, ರೊಟೇಷನ್ ಟೈಮ್ ಅಲ್ಲಿ ಸ್ಟಿಕ್ ಯಾವತ್ತೂ ಅಷ್ಟೇ ಇದನ್ನ ಅಬ್ಸರ್ವ್ ಮಾಡ್ತಾ ಇರಿ. ಸ್ಟಿಕ್ ನೋಡಿ ಹೀಗೇ ಬರ್ಬೇಕು ಅಂತ ನಾನು ಲಾಸ್ಟ್ ಕ್ಲಾಸ್ ಅಲ್ಲೂ ಹೇಳಿದ್ದೀನಿ. ಯಾಕೆಂದ್ರೆ ಯಾವುದೇ ಕಾರಣಕ್ಕೂ ಸ್ಟಿಕ್ ಈ ತರ ಬರಬಾರ್ದು. ಸಮಟೈಮ್ಸ್ ಏನಾದ್ರೂ ಅಡ್ಡ ಇರುತ್ತೆ, ಮತ್ತೆ ಯಾರಾದ್ರೂ ಪಕ್ಕದಲ್ಲಿ ನಿಂತಿರ್ತಾರೆ, ಮತ್ತೆ ಗೋಡೆಗಳಿರ್ತದೆ, ಅವಾಗೆಲ್ಲ ನಿಮ್ಗೆ ಕೋಲ್ಡ್ ಟಚ್ ಆಗುತ್ತೆ, ಡಿಸ್ಟರ್ಬ್ ಆಗ್ತದೆ. ಸೊ ಯಾವತ್ತೂ ಅಷ್ಟೇ ಸ್ಟಿಕ್ ನೋಡಿ ಹೀಗೇ ಬರ್ಬೇಕು. ಇದನ್ನ ನಾನು ಲಾಸ್ಟ್ ಕ್ಲಾಸ್ ಅಲ್ಲೂ ಹೇಳ್ಕೊಟ್ಟಿದ್ದೀನಿ. ಸೊ ಇದೇ ರೀತಿ ಪ್ರಾಕ್ಟೀಸ್ ಮಾಡಿ. ನಮ್ಮ ಚಾನಲ್ ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡ್ತಿದ್ರು, ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ, ಮಕ್ಕಳಿಗೂ ಪ್ರಾಕ್ಟೀಸ್ ಮಾಡಿಸಿ. ಮತ್ತೆ ಇನ್ನೂ ಸಾಧ್ಯ ಆದ್ರೆ ನಿಮ್ಮ ಸ್ನೇಹಿತರಿಗೆ ಮತ್ತೆ ನಿಮ್ಮ ರಿಲೇಟಿವ್ಸ್ಗೆ ಎಲ್ಲ ಹೇಳಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಂಡು ಕ್ಲಾಸ್ 1 ಇಂದ ಏನೇನು ಕ್ಲಾಸ್ 1, 2, 3, 4 ಎಲ್ಲ ಅಪ್ ಟು 13 ವರೆಗೂ ಏನು ಇಲ್ಲಿವರೆಗೂ ನಾವು ಪ್ರಾಕ್ಟೀಸ್ ಮಾಡಿಸ್ತೀವಿ, ಅದನ್ನು ಎಲ್ಲರೂ ದಯವಿಟ್ಟು ಪ್ರಾಕ್ಟೀಸ್ ಮಾಡೋದಕ್ಕೆ ಹೇಳಿ. ಒಳ್ಳೇದು, ತುಂಬಾ ಒಳ್ಳೇದು. ನಮ್ಮ ಒಂದು ಕಲೆನ ಬೆಳೆಸ್ದಂಗ ಆಗ್ತದೆ, ಜೊತೆಗೆ ನಾವು ಕಲ್ತಂಗ ಆಗ್ತದೆ. ಇವತ್ತು ನಮ್ಮ ಕ್ಲಾಸ್ 13 ಶುರು ಮಾಡ್ತಾ ಇದೀವಿ. ಅದ್ರ ಜೊತೆ ನಾನು ಮಾಡಿ ತೋರಿಸ್ತೀನಿ. ಬಿಗಿನರ್ಸ್ ದಯವಿಟ್ಟು ಸ್ವಲ್ಪ ಸ್ಲೋ ಆಗಿ ಮಾಡಿ, ಪ್ರಾಕ್ಟೀಸ್ ಮಾಡ್ತಾ ಆಟೋಮೆಟಿಕ್ ಸ್ಪೀಡ್ ಪಿಕಪ್ ಆಗ್ಬಿಡುತ್ತೆ. ಸೊ ಶುರು ಮಾಡೋಣ. ಕ್ಲಾಸ್ 13 ಮೇಡಮ್ ರೆಡಿ? ಎಷ್ಟು ನೋಡಿ, ಯಾವತ್ತು ಹೀಗಿಟ್ಕೊಳ್ಳಿ. ಇದು ನಮ್ಮ ಹಿಪ್ ಹತ್ರ ಇರ್ಲಿ, ಹಿಪ್ ಹತ್ರ ಹೀಗಿಟ್ಕೊಳ್ಳಿ. ಹೀಗ್ ಬರ್ಲಿ ಕೈ. ಎಸ್ ನೋಡಿ, ಇದನ್ನು ಅಷ್ಟೇ ಹಾಗಿರಿ, ನೀವಾಗಿರಿ. ಇದನ್ನು ಅಷ್ಟೇ ನೋಡಿ, ಕೋಲು ನೋಡಿ ಸ್ಟ್ರೈಟ್ ಆಗೇ ಬರುತ್ತೆ ನೋಡಿ. ಸೊ ಅದಕ್ಕೆ ಆಗ್ಲೇ ಹೇಳಿದ್ದು ನಾನು, ಕೋಲು ಹೀಗೆ ಬರ್ಬೇಕು, ಇದು ಹೀಗೆ ಬರ್ಬೇಕು, ಯಾವುದೇ ಕಾರಣಕ್ಕೂ ಈ ತರ ಕ್ರಾಸ್ ಆಗಿ ಬರಬಾರ್ದು ಅಂತ. ರೆಡಿ? ಎಸ್, ಒನ್ ಸೆಕೆಂಡ್. ಎಸ್, ರೆಡಿ? 1, 2, 3. Now backward. 1, 2, 3. ಈಗ ಈ ಕಡೆ 1, 2, 3. Now backward. 1, 2, 3. ಇದು ರಿವರ್ಸ್ ರೊಟೇಷನ್ ಆಯ್ತು. ಮತ್ತೆ ಈಗ ಸ್ಟಿಕ್ ನ ಫ್ರಂಟ್ ರೊಟೇಷನ್ ಮಾಡೋದು ಹೇಗೆ ಅಂತ ಪ್ರಾಕ್ಟೀಸ್ ಮಾಡೋಣಂತೆ. ರೆಡಿ? 1, 2, 3. 1, 2, 3. ಈಗ ಈ ಕಡೆ 1, 2, 3. 1, 2, 3. ಇಷ್ಟೇ ಸ್ನೇಹಿತರೆ. ಇದನ್ನ ನಾನು 2 ಡೈರೆಕ್ಷನ್ಸ್ಗೆ ಮಾಡಿಸಿದ್ದೀನಿ. ಒಂದು ಬ್ಯಾಕ್ ರೊಟೇಷನ್ ಮಾಡಬೇಕಾದ್ರೆ ಫಾರ್ವರ್ಡ್ ಮೂವ್ ಮಾಡಿಸಿದ್ದೀನಿ, ಮತ್ತೆ ಈ ಕಡೆ ಫಾರ್ವರ್ಡ್ ಮೂವ್ ಮಾಡಿಸಿ ಬ್ಯಾಕ್ವರ್ಡ್ ಮೂವ್ ಮಾಡಿಸಿದ್ದೀನಿ. ಮತ್ತೆ ಸ್ಟಿಕ್ ಫ್ರಂಟಿಗೆ ಬರಬೇಕಾದ್ರೆ
ಇಲ್ಲಿ ಈ ಡೈರೆಕ್ಷನ್ಗೆ ಫಾರ್ವರ್ಡ್ ಮೂವ್ ಬ್ಯಾಕ್ವರ್ಡ್ ಮೂವ್ ಮಾಡಿಸಿದ್ದೀನಿ, ಮತ್ತೆ ಈ ಡೈರೆಕ್ಷನ್ಗೂ ಮಾಡಿಸಿದ್ದೀನಿ. ಸೊ ಹಾಗಾಗಿ ಇದು ಕ್ಲಾಸ್ 13. ಇಲ್ಲಿಂದ ಸ್ಟಿಕ್ ರೊಟೇಷನ್ಸ್ ಹೇಗೆ ಅನ್ನೋಂಥದ್ದು ಜಾಸ್ತಿ ಶುರುವಾಗ್ತದೆ. ಸೊ ದಯವಿಟ್ಟು ಎಲ್ಲರೂ ಪ್ರಾಕ್ಟೀಸ್ ಮಾಡಿ. ಅದೇ ರೀತಿ ನಮ್ಮ ಈ ಕರಿಕಾಲನ್ ಸಿಲಂಬಮ್ ಅಲ್ಲಿ ನಾವು ಏನು ಇಲ್ಲಿವರೆಗೂ ಪ್ರಾಕ್ಟೀಸ್ ಮಾಡಿಸಿದೀವಿ, ಎಷ್ಟು ಜನಕ್ಕೆ ಇಷ್ಟ ಆಗಿದೆ, ಎಷ್ಟು ಜನ ಲೈಕ್ ಮಾಡ್ತಿದ್ದೀರಾ, ಮತ್ತೆ ಎಷ್ಟು ಜನ ಪ್ರಾಕ್ಟೀಸ್ ಮಾಡ್ತಿದ್ದೀರಾ ಅನ್ನೋಂಥದ್ದನ್ನ ಸ್ವಲ್ಪ ಕಾಮೆಂಟ್ ಅಲ್ಲಿ ಮೆಸೇಜ್ ಮಾಡಿ. ನಿಮ್ಗೆ ಏನೇ ಡೌಟ್ಸ್ ಇದ್ರು ಕಾಮೆಂಟ್ ಮಾಡಿ, ಮತ್ತೆ ಕ್ವಶನ್ಸ್ ರೈಸ್ ಮಾಡಿ. ಅದಕ್ಕೆ ನಾವು ಖಂಡಿತವಾಗ್ಲೂ ನಾವು ರಿಪ್ಲೈ ಕೊಡ್ತೀವಿ. ನಿಮ್ಮ ಡೌಟ್ಸ್ನ ನಾವು ಕ್ಲಾರಿಫೈ ಮಾಡೇ ಮಾಡ್ತೀವಿ. ಸೊ ನೆಕ್ಸ್ಟ್ ಕ್ಲಾಸ್ವರೆಗೂ ಕ್ಲಾಸ್ ನಂಬರ್ 14ಗೆ ವೆಯ್ಟ್ ಮಾಡ್ತಾ ಇರಿ. ಅಲ್ಲಿವರೆಗೂ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ, ನಿಧಾನಕ್ಕೆ ಪ್ರಾಕ್ಟೀಸ್ ಮಾಡಿ. ಪ್ರಾಕ್ಟೀಸ್ ಮಾಡ್ತಾ ಸ್ಪೀಡ್ ಪಿಕಪ್ ಆಗ್ತದೆ. ನಮಸ್ಕಾರ.